ನಮಗೆ ಕೊನೆಯದಾಗಿ ಉಳಿದಿರುವಂಥ ಒಂದು ಆಪ್ಷನ್ ಅಂತ ಹೇಳಿದ್ರೆ ಒಂದು CM ಮನೆ ಮುಂದೆ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ನ ಕಮಿಷನರ್ ಮನೆ ಮುಂದೆ ನೇಣು ಹಾಕೋಬೇಕು, ಇಲ್ಲ ಅಂತ ಹೇಳಿದ್ರೆ ವಿಷ ಕುಡಿಬೇಕು. ಇದೇ ಕೊನೆಯ ನಿರ್ಧಾರ. ಕಳ್ಳು ಕೊಟ್ಟರು ಯಾರು ತಗೊಳಲ್ಲ 5 ಲಕ್ಷಕ್ಕೆ. ನಾನು 55 ಲಕ್ಷ ಟ್ಯಾಕ್ಸ್ ಕೊಟ್ಟು ಅಂದರೆ ಎಲ್ಲಿಂದ ಕಟ್ಟೋಣ? ವಿಧಾನಸೌಧ ಮುಂದೆ ಅವರು ಸ್ಟ್ರೈಕ್ ಮಾಡ್ತಾರೆ, ಸ್ಟ್ರೈಕ್ ಮಾಡಲ್ಲ, ಎಲ್ಲ ಪೆಟ್ರೋಲ್ ತಂದ್ಬಿಟ್ಟು ಹಾಕೊಂಡು ಅವರು ಚೆನ್ನಾಗಿರಲಿ ಬಿಡಿ. 2021ರಿಂದ ಸರ್ಕಾರ ಕತ್ತೆ ಕಾಯ್ತಾ ಇತ್ತಾ? ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ರಾ? ಸರ್ ನನಗೆ ಟ್ಯಾಕ್ಸು ನಾನು 40 ಲಕ್ಷ ಬಂದಿದೆ. 40 ಲಕ್ಷ? ಹೌದು. ಅದು ಏನಾಗಿದೆ ಅಂತಂದರೆ ಇದು ಅಲ್ಲಿ ಈಗ 48 ಲಕ್ಷ ತೋರಿಸಿದೆ. ಹೌದು. ಈಗ ಏನಾಗಿದೆ ನಾವು ಕೇಳೋದಿಷ್ಟೇ, 2021ಕ್ಕೆ ಜಾರಿ ಮಾಡಿದ್ದಾರೆ. 2021ರಿಂದ ಸರ್ಕಾರ ಕತ್ತೆ ಕಾಯ್ತಾ ಇತ್ತಾ? ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ರಾ? ಅವ್ರಿಗೆ ಜ್ಞಾನ ಇರಲಿಲ್ವಾ? ಈಗ ಅಲ್ಲಿ ಟ್ಯಾಕ್ಸ್ ಕಟ್ಟಿಲ್ಲ ಅಂದಾಗ ಬಂದು ನಮಗೊಂದು ನೋಟಿಸ್ ಕೊಡ್ಬೋದಿತ್ತು, ನಮಗೊಂದು ಮಾಹಿತಿ ಕೊಡ್ಬೋದಾಯಿತು. ನಿಮ್ಮ ಬೇಕ್ರಿ ಮೇಲೆ ಇದಿದೆ, ಸೇಲ್ ಟ್ಯಾಕ್ಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ನೀವು ಇಷ್ಟು ಕಟ್ಟ್ರಿ ಅಂತ ಹೇಳಿದರೆ ನಾವು ದಾರಿ ಮಾಡ್ಕೊಬತ್ತಿದ್ದು. 2025 ಸುಮ್ಮನಿದ್ದು ಈಗ ದಿಢಾರಾಗಿ ನಿಮ್ಮ ಬೇಕ್ರಿಲಿ 40 ಲಕ್ಷ ಬ್ಯಾಲೆನ್ಸ್ ಇದೆ, 50 ಲಕ್ಷ ಬ್ಯಾಲೆನ್ಸ್ ಇದೆ. ಸರ್ ನಮ್ಮ ಬೇಕ್ರಿ 5 ಲಕ್ಷಕ್ಕೆ ಹೋಗಲ್ಲ. ಕಳ್ಳು ಕೊಟ್ಟರು ಯಾರು ತಗೊಳಲ್ಲ 5 ಲಕ್ಷಕ್ಕೆ. ನಾನು 55 ಲಕ್ಷ ಟ್ಯಾಕ್ಸ್ ಕೊಟ್ಟು ಅಂದರೆ ಎಲ್ಲಿಂದ ಕಟ್ಟೋಣ? ಈಗ ಬೇಕರಿನಲ್ಲಿ ಕೆಲವೊಂದು ಸೇಲಬಲ್ ಪ್ಯಾಕ್ ಇರುತ್ತೆ ಸರ್. ಅದನ್ನೇ ನಿಮ್ಗೆ ಹೇಳ್ತೀನಿ ಕೇಳಿ. ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ, ಸಕ್ಕರೆ ತರ್ತೀವಿ, ಟ್ಯಾಕ್ಸ್ ಕೊಡ್ತೀವಿ, ಟೀ ಪುಡಿ ತರ್ತೀವಿ, ಟ್ಯಾಕ್ಸ್ ಕೊಡ್ತೀವಿ. ಈ ಪಬ್ಸು ಬೇಕರಿಗಳು ಇದರಿಂದ ತಗೊಂಡು ಬಂದು ನಾವು ಮಾರೋದು, ನಾವು ಅದಕ್ಕೂ ನಾವು ಕಟ್ತೀವಿ. ಯಾವುದಕ್ಕೂ ನಾವು ವಿತೌಟ್ ಟ್ಯಾಕ್ಸ್ ಇಲ್ಲದೆ ಏನೂ ತರಲ್ಲ ಸರ್. ನಮ್ಮದೇನು ಕಳ್ಮಾಲಲ್ಲ ಮತ್ತು ಭಾರಿ ದೊಡ್ಡ ಉದ್ಯಮನೂ ಅಲ್ಲ. ದಿನನಿತ್ಯ ಒಂದು ಕುಟುಂಬ ನಡ್ಕೊಂಡು ಹೋಗುವಂಥ ಒಂದು ಇದು ನಮ್ಮ ಅಂಗಡಿ. ಆ ಒಂದು ಕುಟುಂಬ ನಡೆಯುವಂಥ ಅಂಗಡಿಯಲ್ಲಿ ಇವ್ರು ಇಷ್ಟೆಲ್ಲ ಒಂದು ಹೊರೆ ಕೊಡ್ತಾರೆ ಅಂದರೆ ಸರ್ಕಾರದವರು, ಇವ್ರು ಎಲ್ಲ ಟ್ಯಾಕ್ಸ್ ಎಲ್ಲ ಫ್ರೀ ಮಾಡಿದ್ರು. ಯಾರಿಗೆ ಬಸ್ಸಿನಲ್ಲಿ ಫ್ರೀ, ಆಮೇಲೆ 2,000 ಕಳಿಸ್ಕೊಟ್ರು. ಅದನ್ನು ಮಾಡಿಬಿಟ್ಟು ಮಕ್ಕಳ ಮೇಲೆ ಹೊರೆ ಹಾಕ್ತಾರಲ್ಲ ಇವ್ರು. ಯಾವ ನ್ಯಾಯ ಸರ್? ಈ ಸರ್ಕಾರಕ್ಕೆ ಏನಾರು ಮಾನ ಮರ್ಯಾದೆ ಇದೆಯಾ? ಇಂಥ ಲುಚ್ಚ ಕೆಲಸಕ್ಕೆ ಯಾಕೆ ಸರ್ ಇಳಿಬೇಕು? ಆಲ್ಮೋಸ್ಟ್ ವರ್ಷಕ್ಕೆ 10 ಲಕ್ಷ ಆಯಿತು. ಅಲ್ಲ ಸರ್, ಇಂಥ ಲುಚ್ಚ ಕೆಲಸಕ್ಕೆ ಯಾಕೆ ಇಳಿಬೇಕು ಹೇಳ್ರಿ? ಬೇಕ್ರಿಲಿ ಏನು ಸಿಗುತ್ತೆ ಸರ್? ಕಾಡಿಮೆಂಟ್ ಸ್ಟೋರಲ್ಲಿ ಏನು ಸಿಗುತ್ತೆ ಸರ್? ಟೀ ಮಾರಿದ್ರೆ 10 ರೂಪಾಯಿ ನಾವು ಕೊಡೋದು, ನಾವು 50 ರೂಪಾಯಿ ಕೊಡೋಲ್ಲ, 20 ರೂಪಾಯಿ ಕೊಡೋಲ್ಲ. ಅದಕ್ಕೆ GST CST ನಾವು ಏನು ಸೇರಿಸಲ್ಲ. ಯಾರು ಬಡೋರು ಸರ್? ನಮ್ಮಲ್ಲಿ ಕುಡಿಯೋರೇ ಬಡೋರು, ಶ್ರೀಮಂತರು ಬರೋಲ್ಲ. ಆದರೆ ಮಾಡೋರ ಮೇಲೆ ಮಾಡಲಿ, ಅವ್ರ ಪ್ರಯೋಗನ ಯಾರ ಮೇಲೆ ನಡೆಸ್ಬೇಕು ಅವ್ರ ಮೇಲೆ ನಡೆಸಲಿ. ಅದು ಬಿಟ್ಬಿಟ್ಟು ಸಾಮಾನ್ಯ ಒಂದು ಬೇಕ್ರಿ, ಕಾಡಿಮೆಂಟ್ ಸ್ಟೋರು, ಬೀಡ ಅಂಗಡಿಯವರು ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಪ್ರತಿಯೊಂದು ನಮ್ಮ ಹತ್ರ ಬಿಲ್ ಇದೆ. ನಾವು ಯಾವುದು ಮೋಸದ ಐಟಮು, ಕಳ್ತನದ ಐಟಮ್ ಏನಲ್ಲ. ಇಷ್ಟು ಇದ್ದ ಮೇಲೆ ಇವರು ನೀವು ಟ್ಯಾಕ್ಸು ದಿಢಾರಾಗಿ ನಿಮ್ಮ ಅಂಗಡಿ ಮೇಲೆ ಎಷ್ಟೋ 20 ಲಕ್ಷ, 30 ಲಕ್ಷ, 45 ಲಕ್ಷ ಟ್ಯಾಕ್ಸ್ ಇದೆ ಅಂದರೆ ಇಲ್ಲೊಬ್ರು ಬಂದಿದ್ದಾರೆ ತರಕಾರಿ ಮಾಡ್ತಾರೆ ಸರ್. ತರಕಾರಿ ಮಾಡೋರಿಗೆ, ಹಣ್ಣು ವ್ಯಾಪಾರ ಮಾಡೋರಿಗೆ ಇವತ್ತು 55 ಲಕ್ಷ ಟ್ಯಾಕ್ಸ್ ಹಾಕಿದ್ದಾರೆ ಸರ್. ಈಗ ಕಟ್ಟಬೇಕು. ಹಣ್ಣು ಮತ್ತು ತರಕಾರಿ ಟ್ಯಾಕ್ಸ್ ಇಲ್ಲ ಸರಿ, 100% 100ಕ್ಕೆ 100 ಇಲ್ಲ ಸರ್. ಅವರು ರೈತಾಪಿ ಇದಕ್ಕೆ ಸೇರ್ತಾರೆ ಸರ್. ಯಾಕೆ ಸರ್ ಈ ಗೂಗಲ್ ಪೇ ತಂದರು? ನಮ್ಮ ಹಣೆ ಬರ 2 ರೂಪಾಯಿ ಕೊಡ್ತಿದ್ರು, 5 ರೂಪಾಯಿ ಕೊಡ್ತಿದ್ರು, ಅದರಲ್ಲಿ ವ್ಯಾಪಾರ ಮಾಡ್ಕೊಂಡು ಬದುಕೊಂಡು ಹೆಂಗೆ ಇರ್ತಿದ್ದು. ಕ್ಯಾಶ್ ಕೊಟ್ಟರಿಗೆ ಕೊಡ್ತಿದ್ದು, ಕ್ಯಾಶ್ ಇಲ್ದವ್ರಿಗೆ ಇಲ್ಲ ಅಂತಿದ್ದು. ನೀವೇನು ವ್ಯಾಪಾರ ಮಾಡ್ತಾ ಇದ್ರಿ? ನಮ್ಮದು ಅಂಗಡಿ ಇದೆ ಸರ್. ಏನು ಅಂಗಡಿ ಸರ್? ಯಲಹಂಕದಲ್ಲಿ ಕಾಂಡಿಮೆಂಟ್ಸ್. ಸೊ ನಿಮಗೆ ಒಂದು 8,000 ವ್ಯಾಪಾರ ಇದೆ ಡೈಲಿ. ಇವಾಗ ಬಂದಿದೆ ಎಷ್ಟು ಕೊಟ್ಟರು ನೋಡಿ ಟ್ಯಾಕ್ಸ್. ಎಲ್ಲಿಂದ ಕೊಟ್ಟೋದು ನಾವು? 28 ಲಕ್ಷ. ಅಲ್ಲ, 40 ಲಕ್ಷದ ಮೇಲೆ ಇದೆ. 50 ಲಕ್ಷ ಚಿಲ್ಲರೆ ಆಗಿದ್ದಾರೆ ನೋಡಿ. ವ್ಯಾಪಾರನ ಕಡಿಮೆ ಇದೆ. ನಾವು ಎಲ್ಲಿಂದ ಕೊಡೋದು ಇವಾಗ? ಅಂದ್ರೆ ವರ್ಷಕ್ಕೆ 10 ಲಕ್ಷ ಆಯಿತು, ತಿಂಗಳಿಗೆ 1 ಲಕ್ಷ ಟ್ಯಾಕ್ಸ್. ಹೌದೌದು. ಅವ್ರು ನಮ್ಗೆ ಹೇಳಿಲ್ಲ, ಮುಂಚಿದಾಗ ಹೇಳಿಲ್ಲ. ಹೇಳಿದ 100% ಏನಾದರೂ ಮಾಡ್ಬೋದಿತ್ತು. ಈಗ ನಮ್ಗಳ ಸಮಸ್ಯೆ ಆಗಿದೆ. ನಾವು ಊರಲ್ಲಿ ಸಮಸ್ಯೆಗಳಿದೆ. ನಾವು ಧರ್ಮಸ್ಥಳ ಸಂಘ ಲೋನ್ ತಂದಿರ್ತೀವಿ, ಎಲ್ಲ ಕಟ್ಕೊಂಡು ಡೈಲಿ ಫೈನಾನ್ಸ್ ಕಟ್ಟಬೇಕು. 8,000 ವ್ಯಾಪಾರ ಸರ್. 708 ರೂಪಾಯಿ ಉಳಿಬೋದು. ಎಲ್ಲಿಂದ ಅದು ಯಾವ್ದು ಎಲ್ಲಿಂದ ಕಟ್ಟು ಸರ್? ಇವಾಗ ನಾವು ಊರಲ್ಲಿ ಸಾಲ ಮಾಡ್ಕೊಂಡ್ಬಂದಿರೋದು. ಅದು ಹಿಂಗೆ ಬಂತು ಯಾವ ಥರ ಕ್ಯಾಲ್ಕುಲೇಷನ್ ಮಾಡಿದ್ರು ಅಂತ? ಯಾಕಂದ್ರೆ ನೀವು ಹೇಳಿದಾಗ 8,000 ವ್ಯಾಪಾರ 10,000 ಇಟ್ಕೊಳ್ಳಿ. ಇಲ್ಲ ಸರ್, ಏನು ಮಾಡ್ತಾರೆ ಅಂದರೆ ಈಗ ನಮ್ಮಂಥ ಬಡವ್ರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಅವರು. ಏನು ಅವರವರು ಆಫರ್ಗಳು ಕೊಟ್ಟು ಎಲೆಕ್ಷನಲ್ಲಿ ನಮ್ಮಂಥ ಬಡ ಜೀವಿಗಳ ಮೇಲೆ ಆಫರ್ ಕೊಡ್ತಾ ಇದ್ದಾರೆ. ನಾವು ಇನ್ನೇನಿಲ್ಲ, ಒಂದೇ ಸಾಯಬೇಕು. ನನ್ನಂಥ 1000 ಜನ ಇದ್ದಾರೆ ಉದ್ಯಮಿಗಳು, ಚಿಕ್ಕ ಪುಟ್ಟ ವ್ಯಾಪಾರ, ಏನು ಮಾಡೋಂಗಿಲ್ಲ. ಇವಾಗ ಆ ಸಿದ್ದರಾಮಯ್ಯವರೇ ಅದನ್ನು ಏನಂತ ಮಾಡ್ಕೊಳ್ಬೇಕು. ಇಲ್ಲ ನಮಗೆ ತುಂಬ ಸಮಸ್ಯೆ ಆಗುತ್ತೆ. ಇಲ್ಲಾಂದರೆ ರವಿ ಅಣ್ಣ ಹೇಳ್ದಂಗೆ ವಿಧಾನಸೌಧ ಮುಂದೆ ಅವರು ಸ್ಟ್ರೈಕ್ ಮಾಡ್ತಾರೆ, ನಾವು ಸ್ಟ್ರೈಕ್ ಮಾಡಲ್ಲ, ಎಲ್ಲ ಪೆಟ್ರೋಲ್ ತಂದ್ಬಿಟ್ಟು ಹಾಕೊಂಡು ಅವರು ಚೆನ್ನಾಗಿರಲಿ ಬಿಡಿ. ಕಾಂಗ್ರೆಸ್ ಸರ್ಕಾರ ಬೆಳೆಸ್ಕೊಂಡು ಹೋಗಲಿ, ಏನು ಮಾಡೋಂಗಿಲ್ಲ ಸರ್. ಸರ್ ನಂದು ಚಿಕ್ಕದೊಂದು ಅಂಗಡಿ ಇದೆ. ಚಿಕ್ಕ ಅಂಗಡಿ ಜ್ಯೂಸು ಗೋಬಿ ಎಲ್ಲ ಮಾಡ್ತೀವಿ. ಗೋಬಿ ಮಾಡ್ತಾ ಇದೀವಿ. ಜ್ಯೂಸು ಹೌದು. ಓಕೆ, ನಿಮ್ಗೆ ಎಷ್ಟು ಬಂದಿದೆ ಟ್ಯಾಕ್ಸ್? ನಮಗೆ ಬಂದಿದೆ ಸರ್ 37 ಲಕ್ಷ ಟ್ಯಾಕ್ಸ್ ಬಂದಿದೆ. ಎಷ್ಟು? 37 ಲಕ್ಷ. 37 ಲಕ್ಷ ಬಂದಿದೆ ನಮಗೆ. ಇಲ್ಲಿ 4 ವರ್ಷದಿಂದ ಬಂದಿರೋದು ಸರ್. ಇದು ಡೈಲಿ ಒಂದು 6,000 7,000 ವ್ಯಾಪಾರ ಆಗುತ್ತೆ ಸರ್. ಒಂದು ದಿನ 6,000 7,000 ವ್ಯಾಪಾರ ಆದರೆ ಎಲ್ಲ ಖರ್ಚು ಹೋಗ್ಬಿಟ್ಟು ನಮ್ಗೆ ಉಳಿಯೋದು ಒಂದು 600 700 ರೂಪಾಯಿ ಉಳಿತದೆ. 6,000 ವ್ಯಾಪಾರ ಆದರೆ 1,000 ಉಳಿತದೆ. 1,000 4 ವರ್ಷದಲ್ಲಿ ನಾವು ಪೂರಾ ಇವ್ರು ಬಂದಿರೋ ಟ್ಯಾಕ್ಸ್ ಲೆಕ್ಕಾಚಾರ ಮಾಡಿದ್ರು ನಮ್ಗೆ ಅಷ್ಟು ಬಂದಿರೋ ಲಾಭ. ಹಾಂ,
ಇದ್ರೆ ನೋಡಿ 45 ಲಕ್ಷ ಅಂದ್ರೆ ಪ್ರತಿ ತಿಂಗಳಿಗೆ 1 ಲಕ್ಷ ಆಯ್ತು ಅಪ್ರಾಕ್ಸಿಮೇಟ್ಲಿ 5 ವರ್ಷಕ್ಕೆ. 5 ವರ್ಷ ಪ್ರತಿ ತಿಂಗಳಿಗೆ 1 ಲಕ್ಷ ಅಂತ ಅಂದ್ರೆ ಇವರು ವ್ಯಾಪಾರ ಮಾಡೋದು 10,000 ವ್ಯಾಪಾರ ಮಾಡ್ತಾರೆ. ಪ್ರತಿ ದಿನಕ್ಕೆ ಲಾಭ 600 ರೂಪಾಯಿ ಲಾಭ. 1,000 ಇಟ್ಕೊಳ್ಳಿ, 1,000 ಲಾಭ 1,000 ಇಟ್ಕೊಂಡ್ರು 30,000 ಆಯ್ತು ತಿಂಗಳಿಗೆ. 30,000 ಆಯ್ತು ತಿಂಗಳಿಗೆ 30,000 ಆಯ್ತು. ಬಟ್ ಟ್ಯಾಕ್ಸ್ ಮಾತ್ರ 1 ಲಕ್ಷ ಕಟ್ಟಬೇಕು. 1 ಲಕ್ಷ ಕಟ್ಟಬೇಕು. ಬಟ್ ಅದು ಹೆಂಗ್ ಪ್ರತಿ ಒಂದು ನಾವು ಶ್ವಾಸ ತಗೊಂಡ್ ಬಂದಿರ್ತೀವಿ, ಅದಕ್ಕೆ ಆಲ್ರೆಡಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಯಾವ ತರ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನಮ್ ಬೇರೆ ದಾರಿನೇ ಇಲ್ಲ. ಬಳಸಿದ್ರು ಯಾವ ಗಣಕ ಯಂತ್ರ ಬಳಸಿದ್ರು ಗೊತ್ತಾಗ್ತಿಲ್ಲ. ನಾವೀಗ ಇವ್ರು ಹೇಳೋ ಪ್ರಕಾರ ನಾನು ಇಲ್ಲಿ ವೆರಿಫೈ ಮಾಡಿಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ ಇವ್ರು ಹೇಳ್ತಾರೆ, ಅವ್ರು ಹೇಳಿದ್ರು 45 ಲಕ್ಷ, ಇವ್ರೊಬ್ರು ಹೇಳಿದ್ರು 47 ಲಕ್ಷ. ಸೊ ಅಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳಿಗೆ 1 ಲಕ್ಷ ಅಂತ ಅಂದ್ರೆ ಯಾವ ಲೆಕ್ಕಾಚಾರದಲ್ಲಿ ಮಾಡ್ತಾರೆ ಇವರು? ಏನು ಟ್ಯಾಕ್ಸ್ ಇವ್ರು ಇರ್ತಾರೋ? ನಾವು 4 ವರ್ಷದಲ್ಲಿ ಅಷ್ಟು ದುಡ್ಡಿಲ್ಲ. ಇವ್ರು ಏನು ಅಮೌಂಟ್ ಕೊಟ್ಟಿದ್ದಾರೆ ಸರ್, ಇಷ್ಟು ಅಮೌಂಟ್ ನಾವು 4 ವರ್ಷದಲ್ಲಿ ಇದ್ರ ಅರ್ಧ ಪಟ್ಟು ದುಡ್ದಿಲ್ಲ. ಇವಾಗ ಇಷ್ಟು ಕೊಟ್ಟು ಅಂದ್ರೆ ನಮ್ಮ ಅಂಗಡಿ ಪೂರ ಮಾರ್ತೀನಿ ಅಂದ್ರು 3.5-4 ಲಕ್ಷ ರೂಪಾಯಿಗೆ ಹೋಗುತ್ತೆ ನಮ್ಮ ಅಂಗಡಿ. ನಮ್ಮ ಅಂಗಡಿ ಪೂರ ಅಂಗಡಿ ಮಾರಿದ್ರು 3-4 ಲಕ್ಷಕ್ಕೆ ಹೋಗುತ್ತೆ ಸರ್. ಆಸ್ತಿ ಮಾರಿದ್ರು ನಮ್ಮ ಊರಲ್ಲಿರುವ ಸಣ್ಣ ಪುಟ್ಟ ಮನೆ ಮಾರಿದ್ರು ಕಟ್ಟೋಕ್ಕಾಗಲ್ಲ. ನಮ್ಗೆ ಆಪ್ಷನ್ ಇರೋದು ಒಂದೇ ಸಾಯ್ಬೇಕು, ಇಲ್ಲ ಏನು ಮಾಡೋಕು ಆಪ್ಷನ್ ಇಲ್ಲ ಸರ್. ಸರ್ ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್? ನಮ್ಮದು ಕಾಂಡಿಮೆಂಟ್ಸ್ ಸರ್. ನೀವು ಕಾಂಡಿಮೆಂಟ್ಸೇ. ಎಷ್ಟು ಬಂದಿದೆ ಟ್ಯಾಕ್ಸ್ ನಿಮಗೆ? ಈಗ ನಮಗೆ ಟ್ಯಾಕ್ಸ್ ಆ ಥರದ್ದೇನು ಬಂದಿಲ್ಲ, ಇನ್ನು ನಿಮಗೆ ಬಂದಿಲ್ಲ. ಆದರೆ ಈ ಒಂದು ಮಾಮೂಲಿ ಥಿಂಕ್ ಮಾಡಿದ್ರೆ 52 ರೂಪಾಯಿ 1 ಲೀಟ್ರ್ ಹಾಲು ಸರ್. ಹೌದು. ಬರುವುದು ಎಷ್ಟು? 1 ರೂಪಾಯಿ. 1 ರೂಪಾಯಿ ಲಾಭ. 1 ರೂಪಾಯಿ ಲಾಭ ಬರುತ್ತೆ. 2 ರೂಪಾಯಿ ಇರ್ಬೋದು. 52 ರೂಪಾಯಿ 18% ಆದರೆ ಎಷ್ಟಾಯ್ತು ಸರ್? 1 ರೂಪಾಯಿ 80 ಪೈಸೆ ಚಿಲ್ಲರೆ ಆಯ್ತು. 1 ರೂಪಾಯಿ 80 ಪೈಸೆ ಆಯ್ತು. ಸಾಮಾನ್ಯ ಜನದವರಿಗಾರು ಗೊತ್ತಾಗಬೇಕಿತ್ತು, ಹೌದಲ್ಲ? ಈಗ 1 ರೂಪಾಯಿ ಸಿಗೋದು 1 ರೂಪಾಯಿ ಇನ್ನೂ 20 ಪೈಸೆ ಸೇರಿಸಿ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಲೆಕ್ಕ ಹಾಕಿ ನೀವು. ಹಾಲಿಗೆ ಇಷ್ಟು ಬರ್ತಾಯಿದೆ. ಈಗ ಬೇಕ್ರಿ ಐಟಮ್ ಹೋಮ್ ಪ್ರಾಡಕ್ಟ್ 24 ರೂಪಾಯಿ ಬರುತ್ತೆ, 25 ರೂಪಾಯಿಗೆ ಮಾರ್ತೀವಿ. ಈ 25 ರೂಪಾಯಿಗೂ ಟ್ಯಾಕ್ಸ್. 1 ರೂಪಾಯಿ ನಮ್ಗೆ ಸಿಗೋದಂತ ಆಲೋಚನೆ ಮಾಡಲ್ಲ. ಸಿಗರೇಟ್ ಬರೋದು 180 ರೂಪಾಯಿ ಕಿಂಗ್ ಪ್ಯಾಕೆಟಿಗೆ, ಅದರಲ್ಲಿ ಸಿಗೋದು 2 ರೂಪಾಯಿ 3 ರೂಪಾಯಿ, 18 ರೂಪಾಯಿ ಟ್ಯಾಕ್ಸ್. ಇಲ್ಲ, ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು. ಓವರಾಲ್ ಹೇಳೋದೇನಪ್ಪ ಅಂತಂದ್ರೆ, ಒಂದು ನಿಮಿಷ ಸರ್, ಇದು ನೀವೇನು ಹೇಳ್ತೀರಿ ನನಗೆ ಅರ್ಥ ಆಯ್ತು. ಫೈನಲ್ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ ಸ್ನೇಹಿತರೆ. ಇಲ್ಲಿ ನೀವೇ ಗಮನಿಸಬೇಕು, ಇದು ಆ್ಯಕ್ಚುಲಿ ಅದು ಏನೇ ಆಗಿರಲಿ, 45 ಲಕ್ಷ ಬರಲಿ 30 ಲಕ್ಷ ಬರಲಿ, ಅಂದರೆ ತಿಂಗಳಿಗೆ 1 ಲಕ್ಷ ಟ್ಯಾಕ್ಸ್ ಬಿತ್ತು ಅಷ್ಟೇ. ಇಷ್ಟೇ ಲಾಜಿಕಲ್ ತಿಂಗು. ತಿಂಗಳಿಗೆ 1 ಲಕ್ಷ, ತಿಂಗಳಿಗೆ 1 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದರೆ ಅವ್ರು ಇನ್ನು ಎಷ್ಟು ವ್ಯಾಪಾರ ಮಾಡಬೇಕು ನೀವೇ ಲೆಕ್ಕ ಮಾಡಿ. ಅದ್ರ ಜೊತೆಗೆ ಅವ್ರು ಆಲ್ರೆಡಿ ತೊಗೊಂಡಿರ್ತಾರಲ್ಲ, ಈಗ ಸಿಗರೇಟ್ ಹೇಳ್ಬೋದು ಅಥವಾ ಇದು ಏನೇನು ಪ್ಯಾಕೆಟ್ ಆಲ್ರೆಡಿ ಪ್ಯಾಕ್ಡ್ ಐಟಮ್ಸ್ ಏನು ಬರುತ್ತೋ ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಿನೇ ಬರೋದು. ಬೆಂಕಿ ಬಣ್ಣ ಕಟ್ಟಿದ್ರೆ ಇವ್ರ ಹೆಸರು ಬಿಲ್ ಬರುತ್ತೆ, ಅಂಗಡಿಯವ್ರ ಹೆಸರು ಬಿಲ್ ಬರುತ್ತಲ್ಲ, ಅವಾಗ ಟ್ಯಾಕ್ಸ್ ಕಟ್ಟಿನೇ ಬಿಲ್ ಬರೋದು. ಟ್ಯಾಕ್ಸ್ ಕಟ್ಟಿದಲ್ಲಿ ಯಾವುದೂ ಬಿಲ್ ಬರೋಲ್ಲ. ಸೊ ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತಾರೆ. ಸೊ ಅದಲ್ಲದೆ ಈ ಫೋನ್ಪೇನಲ್ಲಿ ಗೂಗಲ್ ಪೇನಲ್ಲಿ ಏನು ಟ್ರಾನ್ಸಾಕ್ಷನ್ ಆಯಿತೋ, ಸೊ ಇದಕ್ಕೆ ಕೂತ್ಕೊಂಡು ಟ್ಯಾಕ್ಸ್ ಹಾಕ್ತಾರೆ ಅಂತಂದರೆ ಯಾವ ರೀತಿ ಲೆಕ್ಕ ಮಾಡ್ತಾರೆ, ಏನು ಲೆಕ್ಕ ಮಾಡ್ತಾರೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕೆಂದರೆ ಇದು ಜನಗಳಿಗೆ ಬಿಡಬೇಕು. ಇಂಥ ಅಧಿಕಾರಿಗಳು ಅವ್ರಿಗೆ ಸರ್ಕಾರದಿಂದ ಸಂಬಳ ಸರಿಯಾದ ಟೈಮ್ಗೆ ಹೋಗ್ತಾ ಇರುತ್ತೆ. ಸೊ ಅವ್ರಿಗೆ ಗೊತ್ತಾಗೋದಿಲ್ಲ ಅದು. ಈಗ ಯಾರಿಗೆ ಕುತ್ಕೊಂಡು ಟ್ಯಾಕ್ಸ್ ಹಾಕ್ಬಿಡ್ತಾವೋ ಅವ್ರಿಗೆ ಪ್ರೆಷರ್ ಇರುತ್ತೆ ಅನಿಸುತ್ತೆ, ಹಾಕಿ ಇಷ್ಟು ಲಾಭ ತಗೊಬನ್ನಿ. ಅದು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಸೊ ನೋಡಿ ಜನಗಳು, ನೀವು ಕಮೆಂಟ್ಸ್ ಮಾಡಿ ನಮ್ಮ ಸರ್ಕಾರ ಯಾವ ರೀತಿ ಇದೆ, ಮತ್ತು ಇವರು ಕೇಳೋಣ ಏನು ಹೇಳ್ತಾರೆ ಅಂತ. ಸರ್ ನಮಸ್ತೆ. ಸರ್ ನೀವು ಏನು ವ್ಯಾಪಾರ ಮಾಡ್ತಾ ಇದ್ರಿ? ಸರ್ ನಮ್ಮದೊಂದು ಕಾಂಡಿಮೆಂಟ್ಸ್ ಇದೆ, ನಂದು ಬ್ರದರ್ದು. 39 ಲಕ್ಷ ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಒಂದು 15 ದಿನದ ಮುಂಚೆ ನೋಟಿಸ್ ಕೊಟ್ಟಿದ್ದಾರೆ. ನನ್ನ ಬ್ರದರ್ದು 15 ದಿನದ ಮುಂಚೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸ್ ಅಂದ್ಬಿಟ್ಟು ಕಮರ್ಷಿಯಲ್ ಟ್ಯಾಕ್ಸ್ ಅವರು. ಇವಾಗ 39 ಲಕ್ಷ ಕೊಟ್ಟಿದ್ದಾರೆ. ನನ್ನ ಬೇಕ್ರಿ ಕಾಂಡಿಮೆಂಟ್ಸು ಅವ್ರದ್ದು ಏನಿದ್ರು ನನ್ನ ಬ್ರದರ್ದು ಒಂದು 3-4 ಲಕ್ಷ ಬೆಳೆ ಬಾಳ್ಬೋದು. ಅದನ್ನು ಮಾರಿ ಮನೆ ಆಸ್ತಿ ಪಾಸ್ತಿನೂ ಮಾರಿ ಕಟ್ಟಬೇಕಂದ್ರೂ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಇದನ್ನು ಕಟ್ಟೋಕ್ಕೆ. ಎಷ್ಟು ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್? ಮ್ಯಾಕ್ಸ್ ಟು ಮ್ಯಾಕ್ಸ್ 10,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಅದರಲ್ಲಿ ನಮಗೆ ಎಲ್ಲ ಕಳೆದು 500 ರೂಪಾಯಿ ಲಾಭ ಸಿಕ್ಕಿದ್ರೆ ಹೆಚ್ಚು. ಆ 500 ರೂಪಾಯಿ ಲಾಭದಲ್ಲಿ ನಮ್ಮ ತಿಂಗಳ ಮನೆ ಬಾಡಿಗೆ ಕಟ್ಕೊಂಡು, ಲೋನ್ಗಳು ಕಟ್ಕೊಂಡು ನಮ್ಗೆ ಉಳಿತಾಯ ಅನ್ನೋದು ಏನೂ 1 ರೂಪಾಯು ಇದರಲ್ಲಿ ಉಳಿತಾಯ ಇಲ್ಲ. ಆದರೂ ಕೂಡ ಇಷ್ಟು ಲಕ್ಷಗಟ್ಟಲೆ ಟ್ಯಾಕ್ಸನ್ನು ಇವರು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಕೊನೆಯದಾಗಿ ಉಳಿದಿರೋದು ಒಂದೇ, ಇದು ಕಟ್ಟಲೇಬೇಕಂತ ಏನಾದರೂ ಸರ್ಕಾರ ಆಗಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಹೇಳಿದ್ರೆ, ನಮಗೆ ಕೊನೆಯದಾಗಿ ಉಳಿದಿರುವಂಥ ಒಂದು ಆಪ್ಷನ್ ಅಂತ ಹೇಳಿದ್ರೆ ಒಂದು CM ಮನೆ ಮುಂದೆ, ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ನ ಕಮಿಷನರ್ ಮನೆ ಮುಂದೆ ನೇಣು ಹಾಕೋಬೇಕು, ಇಲ್ಲ ಅಂತ ಹೇಳಿದ್ರೆ ವಿಷ ಕುಡಿಬೇಕು. ಇದೇ ಕೊನೆಯ ನಿರ್ಧಾರ. ಇದು ಬಿಟ್ಟು ಬೇರೆ ಜೀವನನೇ ಇಲ್ಲ ನಮಗೆ. ಆ ಥರ ನಿರ್ಧಾರಕ್ಕಿಂತ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಹೋರಾಟ ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನು ಮನವಿ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಇದರಿಂದ ನಮಗೆ ಮುಕ್ತಾಯ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಗೆ ಏನಾದ್ರು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ಮುಖ್ಯಮಂತ್ರಿಗಳ ಮನೆ ಮುಂದೆ ನಾವೆಲ್ಲ ಸಾಯೋದೊಂದೇ ನಮ್ಮ ನಿರ್ಧಾರ.